ಕುರಾನ್ ಇನ್ನೊಂದು ಕಡೆ ಹೇಳಿತು, ಇನ್ ಕುಂತುಂ ತುಹಿಬ್ಬೂನಲ್ಲಾಹ ಫತ್ತಬಿಯೂನಿ. ಅಲ್ಲಾಹನನ್ನು ನೀವು ಪ್ರೀತಿಸುವುದೆಂದರೇನು? ಅಲ್ಲಾಹ ಕುರ್ಆನ್ ಹೇಳುವುದು ಇನ್ ಕುಂತುಂ ತುಹಿಬ್ಬೂನಲ್ಲಾ, ಅಲ್ಲಾಹನನ್ನು ನೀವು ಅಗಾಧವಾಗಿ ಪ್ರೀತಿಸುವುದಾದರೆ ಫತ್ತಬಿಊನಿ, ನನ್ನನ್ನು ನೀವು ಅನುಸರಿಸಬೇಕು. ಅಲ್ಲಾಹನ ಪ್ರವಾದಿಯನ್ನು ನೀವು ಅನುಸರಿಸಬೇಕು. ಅಲ್ಲಾಹನ ಪ್ರವಾದಿಯನ್ನು ಅನುಸರಿಸುವುದೆಂದರೇನು? ಅದು ಕೂಡ ಕುರ್ಆನ್ನಲ್ಲಿ ಅಲ್ಲಾಹನ ಕುರ್ಆನ್ ಹೇಳಿತು, ಕುಲ್ ಹಾದಿಹಿ ಸಬೀಲಿ, ಪ್ರವಾದಿಯವರೇ ಇದಾಗಿದೆ ನನ್ನ ಮಾರ್ಗ, ಹೇಳಿಕೊಡಿ ಅವರಿಗೆ. ನೀವು ಅಲ್ಲಾಹನನ್ನು ಪ್ರೀತಿಸಬೇಕಾದರೆ ಮುಹಮ್ಮದ್ ಮುಸ್ತಫಾರನ್ನು ನೀವು ಅನುಸರಿಸಬೇಕು. ಅದುವೇ ಅಲ್ಲಾಹನ ಪ್ರೀತಿಯ ಮಾನದಂಡ. ಮುಹಮ್ಮದ್ ಮುಸ್ತಫಾರನ್ನು ಪ್ರೀತಿಸುವುದೆಂದರೆ ಮುಹಮ್ಮದ್ ಮುಸ್ತಫಾರ ದಾರಿಯನ್ನು ಅನುಸರಿಸುವುದು. ಅದು ಯಾವ ದಾರಿ? ಕುಲ್ ಹಾದಿಹಿ ಸಬೀಲಿ, ಪ್ರವಾದಿಯವರೇ ಹೇಳಿ ಇದಾಗಿದೆ ನನ್ನ ಮಾರ್ಗ, ಇದಾಗಿದೆ ನನ್ನ ಸಬೀಲ್. ಯಾವುದು? ಅದುಉ ಇಲಲ್ಲಾಹಿ ಅಲಾ ಬಸೀರತಿನ್ ಅನ ವ ಮನಿತ್ತಬಅನಿ, ನನ್ನ ಕೆಲಸ ಅದು. ನಾನು ಅಲ್ಲಾಹನ ಕಡೆಗೆ ಜನರನ್ನು ಆಹ್ವಾನಿಸುತ್ತೇನೆ. ಅಲ್ಲಾಹನ ಕಡೆಗೆ ಜನರನ್ನು ಆಹ್ವಾನಿಸುವುದು ನನ್ನ ತರೀಕ, ನನ್ನ ದಾರಿ ಅದು. ಅನ ಅಲಾ ಬಸೀರತಿನ್, ಸಂಪೂರ್ಣವಾದ ಜ್ಞಾನದೊಂದಿಗೆ, ಅಂತರ್ದೃಷ್ಟಿಯೊಂದಿಗೆ ಜನರನ್ನು ನಾನು ಅಲ್ಲಾಹನ ಕಡೆಗೆ ಆಹ್ವಾನಿಸುತ್ತೇನೆ. ಇದು ನನ್ನ ದಾರಿಯಾಗಿದೆ ಮತ್ತು ನನ್ನನ್ನು ಯಾರು ಅನುಸರಿಸುತ್ತಾರೋ ಅವರ ದಾರಿಯಾಗಿದೆ. ಅಲ್ಲಾಹನ ಪ್ರವಾದಿಯ ದಾರಿ ಅಂದರೆ ಅಲ್ಲಾಹನ ಮಾರ್ಗಕ್ಕೆ ಜನರನ್ನು ಆಹ್ವಾನಿಸುವಂತಹ ದಾರಿ. ಹೀಗೆ ಅಲ್ಲಾಹನ ಧರ್ಮಕ್ಕೆ ಜನರನ್ನು ಆಹ್ವಾನಿಸುವ ಕೆಲಸ ನೀವು ಮಾಡುವುದಾದರೆ ಅಲ್ಲಾಹನ ಪ್ರವಾದಿಯನ್ನು ನೀವು ಪ್ರೀತಿಸಿದವರಾಗ್ತೀರಿ. ಹಾಗೆ ಅಲ್ಲಾಹನ ಪ್ರವಾದಿಯನ್ನು ನೀವು ಪ್ರೀತಿಸುವುದಾದರೆ ಅದು ಅಲ್ಲಾಹನನ್ನು ಪ್ರೀತಿಸುವುದಾಗಿದೆ. ಹಾಗೆ ವಿಶ್ವಾಸಿಗಳು ಮತ್ತು ಅಲ್ಲಾಹನ ಸಂಬಂಧ ಅದು ಅಲ್ಲಾಹನನ್ನು ನೀವು ಪ್ರೀತಿಸಬೇಕು ಎಂಬುದಾಗಿದೆ ಎಂದು ಕುರ್ಆನ್ ಈ ಉಮ್ಮತ್ತಿಗೆ ಕಲಿಸಿಕೊಟ್ಟಿದೆ. ಜಗತ್ತಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ, ಅಲ್ಲಾಹನ ಈ ಭೂಮಿಯಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ, ಅಲ್ಲಾಹನ ಧರ್ಮದ ಬೆಳಕನ್ನು ಅದು ಸಿಗದವರಿಗೆ ತಲುಪಿಸಿಕೊಡುವುದು. ಅಲ್ಲಾಹನ ಧರ್ಮದ ಜ್ಞಾನವನ್ನು ಅದು ಸಿಗದವರಿಗೆ ತಲುಪಿಸಿಕೊಡುವುದು. ಸ್ವರ್ಗದ ಹಾದಿಯಿಂದ ವಿಮುಖರಾಗಿ ನರಕದ ದಾರಿಯಲ್ಲಿ ಸಾಗುತ್ತಿರುವವರಿಗೆ ಸ್ವರ್ಗದ ಹಾದಿಯನ್ನು ತೋರಿಸಿಕೊಡುವುದು. ಲಇನ್ ಯಹ್ದಿಯಲ್ಲಾಹು ಬಿಕ ರಜುಲನ್ ವಾಹಿದ ಖೈರುಲ್ ಲಕ ಮಿನದ್ ದುನ್ಯಾ ವಮಾ ಫೀಹಾ. ಅಲ್ಲಾಹನ ಪ್ರವಾದಿ ಹೇಳಿದರು, ನಿಮ್ಮಿಂದ ಒಬ್ಬನಿಗೆ ಮಾರ್ಗದರ್ಶನ ಸಿಗುವುದಾದರೆ, ನಿಮ್ಮಿಂದಾಗಿ ಒಬ್ಬ ಮನುಷ್ಯನಿಗೆ ಮಾರ್ಗದರ್ಶನ ಸಿಗುವುದಾದರೆ ಖೈರುಲ್ ಲಕ ಮಿನದ್ ದುನ್ಯಾ ವಮಾ ಫೀಹಾ, ಜಗತ್ತು ಮತ್ತು ಜಗತ್ತಿನಲ್ಲಿರುವ ಎಲ್ಲವುಗಳಿಗಿಂತ ಅದು ಅತ್ಯಂತ ಶ್ರೇಷ್ಠವಾದದ್ದಾಗಿದೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಸಮುದಾಯಕ್ಕೆ ಕಲಿಸಿಕೊಡುತ್ತಾರೆ. ಆದ್ದರಿಂದ ಮುಸ್ಲಿಂ ಉಮ್ಮತ್ತಿನ ಅತ್ಯಂತ ದೊಡ್ಡ ಹೊಣೆಗಾರಿಕೆ ಅಥವಾ ಈ ಜಗತ್ತಿನಲ್ಲಿ ನೀವು ನಿರ್ವಹಿಸಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ ಯಾವುದು ಅಂತ ಕೇಳಿದ್ದರೆ ತೌಹೀದ್ ಗೊತ್ತಿಲ್ಲದವರಿಗೆ ಅದನ್ನು ಕಲಿಸಿಕೊಡುವುದು. ಅಲ್ಲಾಹನ ಪರಿಚಯ ಇಲ್ಲದ ಒಂದು ವರ್ಗಕ್ಕೆ ಅಲ್ಲಾಹನನ್ನು ಪರಿಚಯ ಮಾಡಿಕೊಡುವುದು. ಬದುಕಿನ ವಾಸ್ತವಿಕತೆಗಳ ಪ್ರಜ್ಞೆ ಇಲ್ಲದವನಿಗೆ ಬದುಕಿನ ವಾಸ್ತವಿಕತೆಗಳನ್ನು ತಿಳಿಸಿಕೊಡುವುದು. ಇವುಗಳಲ್ಲಿ ಅಲೆದಾಡುತ್ತಿರುವ ಅಂಧಕಾರದಲ್ಲಿ ಅಲೆದಾಡುತ್ತಿರುವ ಅಸಮಾನತೆಯ, ಅನ್ಯಾಯದ, ಶೋಷಣೆಯ ವ್ಯವಸ್ಥೆಯಲ್ಲಿ ಅಲೆದಾಡುತ್ತಿರುವ ಒಂದು ಸಮುದಾಯಕ್ಕೆ ನಿಮಗೆ ಶಾಂತಿಯ, ನ್ಯಾಯದ, ತೌಹೀದಿನ, ದೈವಿಕ ಮಾರ್ಗದರ್ಶನದ, ಬದುಕಿನ ವಾಸ್ತವಿಕತೆಗಳ ಪಾಠವನ್ನು ಹೇಳಿಕೊಡಲು ಸಾಧ್ಯವೋ ಅದು ಈ ಭೂಮಿಯಲ್ಲಿ ನಿರ್ವಹಿಸಬಹುದಾದ ಅತ್ಯಂತ ದೊಡ್ಡ ಕೆಲಸ ಎಂದು ಅಲ್ಲಾಹನ ಧರ್ಮ ಈ ಉಮ್ಮತ್ತಿಗೆ ಕಲಿಸಿಕೊಟ್ಟಿದೆ. ಸೂರಾ ಆರಾಫಿನಲ್ಲಿ 2 ಸೂಕ್ತಗಳಿವೆ. ಅಲ್ಲಾಹು ಬನು ಇಸ್ರಾಯೇಲರ ಬಗ್ಗೆ ಹೇಳಿದ್ದುದು 164 ಮತ್ತು 165ನೆಯ 2 ಸೂಕ್ತಗಳು. ನನ್ನ ಸಹೋದರರು, ನನ್ನ ಇಸ್ಲಾಮಿ ಆಂದೋಲನದ ಮಿತ್ರರು, ಈ 2 ಸೂಕ್ತಗಳನ್ನು ಮತ್ತೆ ಮತ್ತೆ ನೀವು ಅಧ್ಯಯನ ನಡೆಸಬೇಕು. ಆರಾಫಿನ 164 ಮತ್ತು 165ನೇ 2 ಸೂಕ್ತಗಳು. ಅಲ್ಲಾಹು ಬನು ಇಸ್ರಾಯೇಲರ ಒಂದು ಚಿತ್ರಣವನ್ನು ಕೊಡುತ್ತಾನೆ. وَإِذْ قَالَتْ أُمَّةٌ مِّنْهُمْ لِمَ تَعِظُونَ قَوْمًا اللَّهُ مُهْلِكُهُمْ أَوْ مُعَذِّبُهُمْ عَذَابًا شَدِيدًا قَالُوا مَعْذِرَةً إِلَى رَبِّكُمْ وَلَعَلَّهُمْ يَتَّقُونَ فَلَمَّا نَسُوا مَا ذُكِّرُوا بِهِ أَنجَيْنَا الَّذِينَ يَنْهَوْنَ عَنِ السُّوءِ وَأَخَذْنَا الَّذِينَ ظَلَمُوا بِعَذَابٍ بَئِيسٍ بِمَا كَانُوا يَفْسُقُونَ. ಅಲ್ಲಾಹು ಬನು ಇಸ್ರಾಯೇಲರ ಒಂದು ಚಿತ್ರಣವನ್ನು ಕೊಡ್ತಾನೆ. ಬನು ಇಸ್ರಾಯೇಲರಲ್ಲಿ 3 ವರ್ಗ ಇತ್ತು ಅಂತ. ಬನು ಇಸ್ರಾಯೇಲ್ ಎಂಬ ಮುಸ್ಲಿಂ ಸಮುದಾಯದಲ್ಲಿ 3 ವರ್ಗ ಇತ್ತು.
ಒಂದು, ಇಸ್ಲಾಮನ್ನು ಅವರ ಧರ್ಮವಾಗಿ ಅಂಗೀಕರಿಸಿ ಇಸ್ಲಾಮಿನ ಎಲ್ಲ ಮೌಲ್ಯಗಳಿಂದ ದೂರ ಇದ್ದವರು, ಮದ್ಯಪಾನಿಗಳಾಗಿ, ವ್ಯಭಿಚಾರಿಗಳಾಗಿ, ದರೋಡೆಕೋರರಾಗಿ, ಅಲ್ಲಾಹನ ಧರ್ಮದ ಆದೇಶವನ್ನು ಪಾಲಿಸದೆ ಕೇವಲ ಮುಸ್ಲಿಮರಾಗಿ ಬದುಕುತ್ತಿರುವ ಒಂದು ವರ್ಗ ಅಲ್ಲಿದೆ. ಸಮಾಜದಲ್ಲಿ ಎರಡನೆಯ ಇವತ್ತಿರುವಂತೆ ಸಮಾಜದಲ್ಲಿ ಬನು ಇಸ್ರಾಯೀಲರಲ್ಲಿ ಎರಡನೆಯ ಒಂದು ಟೀಮ್ ಇದೆ. ಅವರು ಒಳ್ಳೆಯವರು, ಅವರು ಇಸ್ಲಾಮಿನ ಶಿಕ್ಷಣವನ್ನು ಪಾಲಿಸ್ತಾರೆ. ಆದರೆ ಸಮಾಜದ ಸಂಸ್ಕರಣೆಯ ಬಗ್ಗೆ ಅವರಿಗೆ ಯಾವುದೇ ತೀರ್ಮಾನಗಳಿಲ್ಲ. ಸಮಾಜದ ಸಂಸ್ಕರಣೆಯ ಬಗ್ಗೆ ಯಾವ ನಿಲುವುಗಳೂ ಇಲ್ಲ. ಅವರ ಶಿಕ್ಷಣ, ಅವರ ಮಕ್ಕಳ ಎಜುಕೇಶನ್, ಅವರ ಆರಾಧನೆ, ಅವರ ಬ್ಯಾಂಕ್ ಬ್ಯಾಲೆನ್ಸ್, ಅವರ ರಿಯಲ್ ಎಸ್ಟೇಟ್, ಅವರ ಬಿಸ್ನೆಸ್, ಇದಕ್ಕೆ ಹೊರತಾಗಿ ಒಂದು ಸಾಮಾಜಿಕ ಬದ್ಧತೆ ಇಲ್ಲದ, ಸಮಾಜದ ಸಂಸ್ಕರಣೆಯಲ್ಲಿ ಯಾವ ಪಾತ್ರವೂ ಇಲ್ಲದ ತಾವು ತಮ್ಮ ಆರಾಧನೆಗಳು, ತಮ್ಮ ನೈತಿಕತೆ, ತಮ್ಮ ಮಕ್ಕಳು, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಇಂತಹ ಒಂದು ಟೀಮ್ ಇತ್ತು ಬನು ಇಸ್ರಾಯೀಲರಲ್ಲಿ. ಮೂರನೆಯ ಒಂದು ವರ್ಗ ಇದೆ ಅಲ್ಲಿ. ಅವರು ಸ್ವತಃ ಸುಧಾರಣೆಗೊಂಡವರು, ಸಂಸ್ಕರಣೆಗೊಂಡವರು. ಅದರ ಜೊತೆಗೆ ತಮ್ಮ ಕುಟುಂಬವನ್ನು ಅವರು ಸುಧಾರಿಸ್ತಾರೆ. ಅದರ ಜೊತೆಗೆ ತಮ್ಮ ಸಮಯ, ತಮ್ಮ ಪ್ರತಿಭೆ, ತಮ್ಮ ಸಂಪತ್ತು ಇವೆಲ್ಲವನ್ನು ಉಪಯೋಗಿಸಿ ಸಮಾಜದ ಸಂಸ್ಕರಣೆಯಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸ್ತಾರೆ. ಹೀಗೆ ಮೂರು ಟೀಮ್ ಇತ್ತು ಅಂತ ಬನು ಇಸ್ರಾಯೀಲರಲ್ಲಿ. ಇವತ್ತಿಗೂ ಇದೆ. ಇವತ್ತು ಮುಸ್ಲಿಂ ಉಮ್ಮತ್ತಿನಲ್ಲೂ ಈ ಮೂರು ಟೀಮ್ ಇದೆ. ಇಲ್ಲಿ ಈ ಎರಡನೆಯ ಟೀಮ್, ಇದು ಕಾಲತ್ ಉಮ್ಮತ್ತು ಮಿನ್ಹುಂ ಲಿಮ ತಇಲೂನ ಕೌಮನಿಲ್ಲಾಹು ಮುಹ್ಲಿಕುಹುಂ, ಎರಡನೆಯ ಒಂದು ಟೀಮ್ ಇದೆ. ಅವರು ಒಳ್ಳೆಯವರು, ಅವರು ಇಸ್ಲಾಮನ್ನು ಪಾಲಿಸ್ತಾರೆ, ಇಸ್ಲಾಮಿನ ಶಿಕ್ಷಣವನ್ನು ಪಾಲಿಸ್ತಾರೆ. ಆದರೆ ಅವರಷ್ಟಕ್ಕೆ ಇರ್ತಾರೆ. ಸಮಾಜದೊಂದಿಗೆ ಯಾವ ಸಂಬಂಧ, ಸಮಾಜದ ಸಂಸ್ಕರಣೆಯಲ್ಲಿ ಯಾವ ಪಾತ್ರವೂ ಇಲ್ಲ. ಸಮಾಜದಲ್ಲಿ ಏನು ನಡೆಯಲಿ, ಸಮಾಜದ ಆಗುಹೋಗುಗಳು ಎಷ್ಟು ಕೆಟ್ಟು ಹೋಗಲಿ, ರಾಜಕೀಯ ವ್ಯವಸ್ಥೆ ಎಷ್ಟು ಶಿಥಿಲವಾಗಲಿ, ನಮಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತ. ಹೀಗೆ ಸಾಮಾಜಿಕ ಸಂಸ್ಕರಣೆಯಲ್ಲಿ ಬದ್ಧತೆ ಇಲ್ಲದ ಒಂದು ಟೀಮ್. ಅವರು ಈ ಮೂರನೆಯ ಜನರೊಂದಿಗೆ ಹೇಳುವುದನ್ನಲ್ಲಾಹು ಹೇಳುವುದು, ಲಿಮ ತಇಲೂನ ಕೌಮನಿಲ್ಲಾಹು ಮುಹ್ಲಿಕುಹುಂ, ಯಾಕೆ ಸಹೋದರರೇ ನೀವು ಈ ಜನರಿಗೆ ಉಪದೇಶ ಮಾಡುವುದು? ಈ ಜನರಿಗೆ ಉಪದೇಶ ಮಾಡಿದಲ್ಲ ಆಗುವ ಕೆಲಸ. ಇವರು ಯಾವ ಕಾಲದಲ್ಲಿ ಸರಿಯಾಗಲಿಕ್ಕೆ? ಅಲ್ಲಾಹು ಮುಹ್ಲಿಕುಹುಂ ಔ ಮುಅದ್ದಿಬುಹುಂ ಅದಾಬನ್ ಶದೀದ, ಇವರ ಈ ಕೆಡುಕಿಗಾಗಿ, ಈ ಧಿಕ್ಕಾರಕ್ಕಾಗಿ ಅಲ್ಲಾಹು ಖಂಡಿತ ಇವರನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಮತ್ತೆ ಯಾಕೆ ನೀವು ಇವರ ಬೆನ್ನ ಹಿಂದೆ ಬಿದ್ದು ಇವರನ್ನು ಸುಧಾರಣೆ ಮಾಡಲಿಕ್ಕೆ ನಿಮಗೆ ಯಾಕೆ ಟೈಮ್ ವೇಸ್ಟ್ ಅಂತ ಈ ಎರಡನೆಯ ಟೀಮ್, ಮೂರನೆಯ ವರ್ಗದವರೊಂದಿಗೆ ಕೇಳ್ತಾರೆ. ಇವರನ್ನೆಲ್ಲ ಸುಧಾರಿಸಲಿಕ್ಕೆ ನಿಮಗೆ ಸಾಧ್ಯವೇ? ಅಥವಾ ಇವರೆಲ್ಲ ಒಳ್ಳೆಯವರಾಗುವುದು ಸಾಧ್ಯವೇ? ಅಲ್ಲಾಹು ಇವರನ್ನು ಕಠೋರವಾಗಿ ಶಿಕ್ಷಿಸ್ತಾನೆ. ಆದ್ದರಿಂದ ನಿಮಗೆ ಯಾಕೆ ಈ ಕೆಲಸ, ಇವರ ಬೆನ್ನ ಹಿಂದೆ ಬೀಳು? ಕಾಲು ಮಅದಿರತನ್ ಇಲಾ ರಬ್ಬಿಕುಂ ವಲಅಲ್ಲಹುಂ ಯತ್ತಕೂನ್. ಆ ಮೂರನೆಯ ವರ್ಗ ಹೇಳಿತು, ಇವರು ಒಳ್ಳೆಯವರಾಗ್ತಾರೋ ಇಲ್ಲವೋ ಎಂಬುದು ನಮ್ಮ ಚರ್ಚೆಯ ವಿಷಯ ಅಲ್ಲ. ನಾಳೆ ಅಲ್ಲಾಹನ ಬಳಿ ಹೊಣೆಗಾರಿಕೆಯನ್ನು ನಿರ್ವಹಿಸಿದ್ದೇನೆ ಎಂದು ಉತ್ತರವನ್ನು ಕೊಡುವುದಕ್ಕಾಗಿ ನಾವು ಈ ಕೆಲಸ ಮಾಡುತ್ತಾ ಇದ್ದೇವೆ. ಅಲ್ಲಾಹನ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆ ನಡೆಯುತ್ತದೆ. ವಿಚಾರಣೆಯ ಸಂದರ್ಭದಲ್ಲಿ ಅಲ್ಲಾಹನೇ ಹೊಣೆಗಾರಿಕೆಯನ್ನು ನಿರ್ವಹಿಸಿದ್ದೇನೆ, ಸಮಾಜದ ಸಂಸ್ಕರಣೆಯಲ್ಲಿ ನನ್ನಿಂದ ಏನು ಮಾಡಲು ಸಾಧ್ಯವೋ ಅದೆಲ್ಲವನ್ನು ಮಾಡಿದ್ದೇನೆ ಎಂದು ಅಲ್ಲಾಹನ ಬಳಿ ಉತ್ತರ ಕೊಡುವುದಕ್ಕಾಗಿ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ವಲ ಅಲ್ಲಹುಂ ಯತ್ತಕೂನ್, ಇವರು ಕೆಟ್ಟು ಹೋದವರೊಂದು ಹೇಳಲಿಕ್ಕೆ ನಿಮಗೆ ಅರ್ಹತೆ ಇದೆ? ಇವರು ಧಿಕ್ಕಾರಿಗಳು ಎಂದು ಹೇಳಲಿಕ್ಕೆ ನಿಮಗೆ ಯಾವ ಅರ್ಹತೆ ಇದೆ? ನೀವು ಎಂದಾದರೂ ಅವರನ್ನು ಸಮೀಪಿಸಿದ್ದು ಇದೆಯೇ? ನೀವೆಂದಾದರೂ ಅವರೊಂದಿಗೆ ಮಾತಾಡಿದ್ದಿದೆಯೇ? ನೀವೆಂದಾದರೂ ಅವರಿಗೆ ಒಳಿತಿನ ಪಾಠಗಳನ್ನು ತೋರಿಸಿಕೊಟ್ಟದ್ದಿದೆಯೇ? ರಾಜಕೀಯ ಕ್ಷೇತ್ರ ಕೆಟ್ಟು ಹೋಯಿತು ಎಂದು ಹೇಳುವಾಗ ಒಳ್ಳೆಯ ಪೊಲಿಟಿಕಲ್ ಸಿಸ್ಟಮ್ ಅನ್ನು ನೀವೆಂದಾದರೂ ಕಲಿಸಿಕೊಟ್ಟದ್ದಿದೆಯೇ? ನಿಮಗೆ ಇದೆಲ್ಲ ಕೆಟ್ಟು ಹೋಯಿತು ಎಂದು ಹೇಳುವ ಅರ್ಹತೆ ಯಾವುದಿದೆ ಅಂತ ಅವರು ಕೇಳಿದ್ರು. ಆದ್ದರಿಂದ ಅವರ ಬಳಿ ಹೋಗದ, ಅವರನ್ನು ಸಮೀಪಿಸದ ನಿಮಗೆ ಅವರು ಕೆಟ್ಟವರು ಎಂದು ಹೇಳುವ ಯಾವ ಅರ್ಹತೆಯೂ ಇಲ್ಲ. ಅವರೊಂದು ಒಳ್ಳೆಯವರಾಗಲು ಸಾಕು ಅಂತ ಹೇಳ್ತಾರೆ. ಅದು ನಂತರ ಅಲ್ಲಾಹು ಫಲಮ್ಮಾ ನಸೂಮಾ ದುಕ್ಕಿರು ಬಿಹಿ ಅಂಜೈನಲ್ಲದೀನ ಯನ್ಹೌನ ಅನಿಸ್ಸೂಇ ವ ಅಖದ್ನಲ್ಲದೀನ ظلموا بعذاب بئيس بما كانوا يفسقون. ಮಾರ್ಗದರ್ಶನದಿಂದ ಸಂಪೂರ್ಣವಾಗಿ ಮರೆತು ಬಿಟ್ಟಾಗ
ಆ ಮಾರ್ಗದರ್ಶನವನ್ನು ಯಾರು ನೆನಪಿಸಿದ್ದಾರೋ ಅವರನ್ನು ಅಲ್ಲಾಹು ರಕ್ಷಿಸಿದ. ವಅಖದ್ನಲ್ಲದೀನ ಲಲಮು, ಅಕ್ರಮಿಗಳನ್ನು ಅಲ್ಲಾಹು ಶಿಕ್ಷಿಸಿದ ಅಂತ ಅಲ್ಲಾಹು ಹೇಳುವುದು. ಯಾರು ಈ ಅಕ್ರಮಿಗಳು? ಎರಡು ವರ್ಗ ಇದೆ ಅಲ್ಲಿ ಸಮಾಜದಲ್ಲಿ. ಒಂದು ಇಸ್ಲಾಮಿನ ಅನುಯಾಯಿಗಳಾಗಿದ್ದುಕೊಂಡು ಎಲ್ಲಾ ಧಿಕ್ಕಾರದ ಕೆಲಸ ಮಾಡುವವರು. ಅವರಿಗೆ ಆರಾಧನೆಯೂ ಇಲ್ಲ, ಮದ್ಯಪಾನವೂ ಇದೆ, ವ್ಯಭಿಚಾರವೂ ಇದೆ, ಎಲ್ಲವೂ ಇದೆ. ಅವರು ಅಕ್ರಮಿಗಳು ಎಂಬುದರಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇಲ್ಲ. ಸಮಾಜದಲ್ಲಿ, ಸೊಸೈಟಿಯಲ್ಲಿ ಇನ್ನೊಂದು ವರ್ಗ ಇತ್ತು. ಒಳ್ಳೆಯವರು, ಆರಾಧನೆ ಇದೆ, ಇಬಾದತ್ ಇದೆ, ಇಸ್ಲಾಮಿ ವ್ಯಕ್ತಿತ್ವ ಇದೆ, ಆದರೆ ಸಾಮಾಜಿಕ ಸಂಬಂಧ ಇಲ್ಲದವರು. ಸಯ್ಯದ್ ಅಲ್ ಮುಫಸ್ಸಿರೀನ್ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಕೊಟ್ಟ ವ್ಯಾಖ್ಯಾನ, ಲಲಮು ಎಂದು ಹೇಳಿದುದರಲ್ಲಿ ಈ ಎರಡು ವರ್ಗವು ಸೇರಿತ್ತು ಅಂತ. ಅಲ್ಲಾಹು ಅಕ್ರಮಿಗಳನ್ನು ಶಿಕ್ಷೆಗೆ ಒಳಪಡಿಸ್ತಾನೆ ಎಂದು ಅಲ್ಲಾಹು ಹೇಳಿದ್ದು ಈ ಎರಡು ವರ್ಗದವರ ಬಗ್ಗೆ. ಒಂದು, ವಿಶ್ವಾಸಿಗಳಾಗಿದ್ದುಕೊಂಡು ದೇವಧಿಕಾರಿಗಳಾಗಿ ಬದುಕುವ ಒಂದು ಟೀಮ್. ಎರಡನೆಯದಾಗಿ, ವಿಶ್ವಾಸಿಗಳಾಗಿದ್ದುಕೊಂಡು ಒಳ್ಳೆಯವರಾಗಿ ಬದುಕಿ ಇಸ್ಲಾಮಿನ ಮೌಲ್ಯಗಳನ್ನು ಪಾಲಿಸಿ ಬದುಕಿ ಆದರೆ ಸಮಾಜದ ಸಂಸ್ಕರಣೆಯಲ್ಲಿ ಯಾವ ಪಾತ್ರವೂ ಇಲ್ಲದ ಎರಡನೆಯ ವರ್ಗವನ್ನು ಅಲ್ಲಾಹು ಲಲಮು ಅಂತ ಹೇಳಿದ್ದಾನೆ. ಅಲ್ಲಾಹು ಅಕ್ರಮಿಗಳೆಂದು ಹೇಳಿದ್ದಾನೆ. ಆದ್ದರಿಂದ ನಾಳೆ ಪರಲೋಕದಲ್ಲಿ ಅಲ್ಲಾಹನ ನ್ಯಾಯಾಲಯದಲ್ಲಿ ನೀವು ಪಾರಾಗಬೇಕಾದರೆ ಇಬ್ನ್ ಅಬ್ಬಾಸ್ ಹೇಳುವುದು ಈ ಮೂರನೆಯ ಟೀಮಿನಲ್ಲಿ ನೀವು ಸೇರಬೇಕು. ಮೂರನೆಯ ಟೀಮ್ ಯಾವುದು? ಆ ಟೀಮ್ ಇಸ್ಲಾಂ ಬದುಕಿನಲ್ಲವರ ಇಸ್ಲಾಂ ಇದೆ. ಆ ಇಸ್ಲಾಮಿನ ಮೌಲ್ಯಗಳಿಗೆ ಬದ್ಧವಾಗಿ ತಮ್ಮ ಕುಟುಂಬವನ್ನು ಅವರು ಸುಧಾರಿಸ್ತಾರೆ. ಆ ಇಸ್ಲಾಮಿನ ಮೌಲ್ಯಗಳಿಗೆ ಬದ್ಧವಾಗಿ ಅವರು ಸಮಾಜವನ್ನು ಸುಧಾರಿಸ್ತಾರೆ. ಅವರು ಸೊಸೈಟಿಯನ್ನು ತಿದ್ದುತ್ತಾರೆ. ಸಮಾಜದ ಸಂಸ್ಕರಣೆಯಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸ್ತಾರೆ. ಈ ಮೂರನೆಯ ವರ್ಗದಲ್ಲಿದ್ದರೆ ಮಾತ್ರ ಅಲ್ಲಾಹನ ನ್ಯಾಯಾಲಯದಲ್ಲಿ ನಿಮಗೆ ರಕ್ಷಣೆ ಸಿಗಲು ಸಾಧ್ಯ ಎಂದು ಹೇಳಿದರು ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ತಆಲಾ ಅನ್ಹು. ನನ್ನ ಸಹೋದರರು ಮತ್ತೆ ಅಧ್ಯಯನ ನಡೆಸಬೇಕಾದ ಎರಡು ಸೂಕ್ತ ಇದೆ. ನಿಮ್ಮ ಹೊಣೆಗಾರಿಕೆ ಏನು? ಸೊಸೈಟಿಯಲ್ಲಿ ನೀವು ಹೇಗೆ ಬದುಕಬೇಕು? ಅಲ್ಲಾಹನ ನ್ಯಾಯಾಲಯದಲ್ಲಿ ನಾಳೆ ಉತ್ತರಿಸಬೇಕಾದರೆ ನಿಮ್ಮ ಬದುಕು ಹೇಗಿರಬೇಕು ಎಂಬುದನ್ನು ಅರ್ಥ ಮಾಡಲು ಬಹಳ ಸಾಧ್ಯವಾದ ಎರಡು ಸೂಕ್ತ ಇದೆ. ಅಲ್ಲಾಹನ ಧರ್ಮದ ಪ್ರಚಾರಕರಾಗಿ ಮಾತ್ರ ಈ ಸೊಸೈಟಿಯಲ್ಲಿ ನೀವು ಬದುಕಬೇಕು. ನಿಮ್ಮ ಅರ್ಹತೆ ಅದು, ನಿಮ್ಮ ಅರ್ಹತೆ ಅದು ಅಂತ ಕುರ್ಆನ್ ಹೇಳು. ಇನ್ನು ಅಲ್ಲಾಹನ ಧರ್ಮವನ್ನು ನೀವು ಜನರಿಗೆ ಹೇಗೆ ತಲುಪಿಸಬೇಕೆಂಬುದಕ್ಕೂ ಅಲ್ಲಾಹು ಮಾರ್ಗದರ್ಶನ ಮಾಡಿದ್ದಾನೆ. ಉದುಉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇಲತಿಲ್ ಹಸನ ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್. ಅತ್ಯುತ್ತಮ ಮಾತುಗಾರಿಕೆಯೊಂದಿಗೆ, ಹಿಕ್ಮತ್ತಿನೊಂದಿಗೆ ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿ. ಈ ಸೊಸೈಟಿಯಲ್ಲಿ ಯಾರು ಕೂಡ ಮಾಡುವ ಕೆಲಸ ಅತ್ಯಂತ ಬೆಸ್ಟ್ ಮೆಥಡ್ ಅಂತ ಇದ್ರೆ ಇದು. ಯಾವುದೇ ಒಬ್ಬ ರಾಜಕೀಯ ಚಿಂತನೆ ಇರುವವನು ತನ್ನ ರಾಜಕೀಯ ಚಿಂತನೆಯನ್ನು ಪ್ರತಿಪಾದಿಸಲು ಉಪಯೋಗಿಸುವ ಅತ್ಯಂತ ಬೆಸ್ಟ್ ವೇ ಇದು. ಹಿಕ್ಮತ್ತಿನಿಂದ, ಸದುಪದೇಶದಿಂದ, ಒಳ್ಳೆಯ ಸಂವಾದದಿಂದ ತನ್ನ ರಾಜಕೀಯ ಚಿಂತನೆಗಳನ್ನು ಸಮಾಜದ ಮುಂದೆ ಇಡುವುದು. ಈ ಮಾಧ್ಯಮಗಳ ಮೂಲಕ ಯಾರಿಗೆ ಬೇಕಾದರೂ ಯಾವ ಸಂದೇಶವನ್ನು ಸಮಾಜದಲ್ಲಿ ಪ್ರಚಾರ ಮಾಡಬಹುದು. ಒಬ್ಬ ಹಿಂದೂ ತನ್ನ ಹಿಂದೂ ಧರ್ಮವನ್ನು ಈ ರೀತಿಯಲ್ಲಿ ಅವನು ಪ್ರಚಾರ ಮಾಡುವುದಾದರೆ ಅದು ಖಂಡಿತ ತಪ್ಪಲ್ಲ. ಒಬ್ಬ ನಾಸ್ತಿಕ ತನ್ನ ನಾಸ್ತಿಕತನವನ್ನು ಈ ರೀತಿಯಲ್ಲಿ ಸಮಾಜದ ಮುಂದಿಡುವುದಾದರೆ ಅದು ಖಂಡಿತ ತಪ್ಪಲ್ಲ. ಸಮಾಜದಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವ ಒಂದು ಮಾರ್ಗ ಇದು. ಹಿಕ್ಮತ್ತಿನಿಂದ, ಅತ್ಯುತ್ತಮ ಮಾತುಗಾರಿಕೆಯಿಂದ ಮತ್ತು ಸದುಪದೇಶದಿಂದ ನಿಮ್ಮ ಸಂದೇಶವನ್ನು ಜನತೆಯ ಮುಂದಿಡಿ. ಹಿಕ್ಮತ್ ಎಂದು ಹೇಳುವಾಗ ಹಿಕ್ಮತ್ತು ಮತ್ತು ಹಿಪೋಕ್ರಸಿಗೆ ಅಂತರ ಬಹಳ ಕಡಿಮೆ ಇರು.